ಹಾಯ್ ಸಿದ್ಧಾರ್ಥ್, ಇವತ್ತು ಫ್ರೀ ಇದ್ದೀರಾ? ಹುಡುಗರು ಯಾವಾಗಲೂ ಫ್ರೀ ಇರಲ್ಲ, ಫ್ರೀ ಮಾಡ್ಕೋತಾರೆ. ಹೇಳಿ. ಇವತ್ತು ನನ್ನ ಫ್ರೆಂಡ್ ಮಗು ಬರ್ತ್ಡೇ. ಗಂಡ ಹೆಂಡತಿ ಇಬ್ರು ಬ್ಯುಸಿ, ಬೋತ್ ಆರ್ ವರ್ಕಿಂಗ್. ಅಟ್ಲೀಸ್ಟ್ ಆ ಮಗು ಬರ್ತ್ಡೇ ನಾವಾದ್ರೂ ಸೆಲೆಬ್ರೇಟ್ ಮಾಡೋಣವಾ? ಒಂದು ನಿಮಿಷ, ಐಲ್ ಬಿ ಬ್ಯಾಕ್. ಓಕೆ? ಲೋ, ನಿಮ್ಮ ಅಕ್ಕನ ಮಾಡೋ ಬೇರೆ ಕೆಲಸ ಇಲ್ವಾ? 3 ಹೊತ್ತು ಬಾಯ್ ಫ್ರೆಂಡ್ ಜೊತೆ ಫೋನ್ಲೇ ಇರ್ತಾಳ. ಬಾಯ್ ಫ್ರೆಂಡಾ? ಅವಳಿಗೆ ಯಾವ ಬಾಯ್ ಫ್ರೆಂಡ್ಸು ಇಲ್ಲ. ಹಾಗಂತ ಹೇಳ್ಕೊಂಡು ಓಡಾಡ್ತಾಳೆ ಸೇಫ್ಟಿಗೋಸ್ಕರ. ಮೊನ್ನೆ ಟ್ರಿಪ್ಗೆ ಹೋದಾಗ ಯಾವುದೋ ಬಕ್ರ ಸಿಕ್ಕಿರುತ್ತೆ, ಅವನಿಗೂ ಅದೇ ಹೇಳಿದ್ದಾಳೆ. ಬುಜ್ಜಿ, ಆರ್ ಯು ಎಂಜಾಯಿಂಗ್? ನಂದಿನಿ, ಹಾ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಸಾಯಂಕಾಲ ಫ್ರೀ ಆಗಿರ್ತೀರಾ? ಓಕೆ ಸಿದ್ಧಾರ್ಥ್. ಐ ಆಮ್ ರಿಯಲಿ ಸಾರಿ ನಂದಿನಿ, ನನ್ನಿಂದ ಒಂದು ತುಂಬ ದೊಡ್ಡ ತಪ್ಪು ನೋಡ್ದೋಯ್ತು. ನೀವೇನ್ ಮಾಡಿದ್ರಿ? ನಿಮಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಗೊತ್ತಿದ್ದು ನಾವಿಬ್ರು ಒಟ್ಟಿಗೆ ಓಡಾಡಿದ್ವಿ, ಕ್ಲೋಸ್ ಆಗಿ ಮೂವ್ ಮಾಡಿದ್ವಿ. ಒಂದು ಕ್ಷಮಿಸಕ್ಕಾಗದಿರೋ ತಪ್ಪು ನೋಡ್ದೋಗಿದೆಯಲ್ಲ. ಏನು? ನಮ್ಮಿಬ್ರದ್ದು ಆಲ್ಮೋಸ್ಟ್ ಹನಿಮೂನೇ ಆಗೋಗಿದೆ. ಸಿದ್ಧಾರ್ಥ್, ಎಸ್ ನಂದಿನಿ, ಎಸ್. ಒಬ್ಬ ಹುಡುಗನಾಗಿ ಇನ್ನೊಬ್ಬ ಹುಡುಗನ ಮೋಸ ಮಾಡೋದು ತಪ್ಪು. ಇನ್ಮೇಲೆ ನೀವುಂಟು, ನಿಮ್ಮ ಬಾಯ್ ಫ್ರೆಂಡ್ ಉಂಟು. ಬಾಯ್. ಏನೇ ಆಯ್ತು ನಿನ್ಗೆ? ರಾತ್ರಿಯಿಂದ ಒಂಥರ ಆಡ್ತಾ ಇದ್ಯಾ? ಲೋ, 15 ಮಿಸ್ಡ್ ಕಾಲ್ ಕಣೋ. ಹುಡುಗಿನ ನೆನೆಸ್ಕೊಂಡ್ರೆ ನಂಗೆ ಅಯ್ಯೋ ಅನ್ಸುತ್ತೆ. ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂದಾಗ ನನಗೆ ಗುಡಿದಿರ್ಬೇಕು. ಓ, ರಿವೆಂಜು. ಎಲ್ಲ ಲವ್ ಸ್ಟೋರಿಲೋ ಹುಡುಗಿರ ಆಟ ಆಡ್ಸಿದ್ರೆ ಇಲ್ಲಿ ನಮ್ಮ ಹುಡುಗನೇ ಆಟ ಆಡಿಸ್ತಾ ಇದ್ದಾನೆ. ಅಪ್ಪ ಈ ಥರ ಆಟ ಆಡ್ಸೋ ಬದಲು ಅವಳ ಮದುವೆ ಆಗ್ಬಿಟ್ಟು ಒಂದು ಮಗುನಾದ್ರೂ ಆಡ್ಸೋ. ಮಗು ಬೇರೆ. ಮಾತಾಡೋ. ಹಲೋ. ತುಂಬಾ ಸಲ ಫೋನ್ ಮಾಡಿದೆ. ನಾವು ಬಿಸಿ. ನಂಗೋಸ್ಕರ 10 ನಿಮಿಷ ಫ್ರೀ ಮಾಡ್ಕೊಳ್ಳಿ. ನೀವು ಬರ್ಲಿಲ್ಲ ಅಂದ್ರೆ, ಫೋನ್ ಎತ್ತಲಿಲ್ಲ ಅಂದ್ರೆ ಡೆತ್ ನೋಟಲ್ಲಿ ನಿಮ್ಮ ಹೆಸರು ಬರ್ದಿಟ್ಟು ಸೂಸೈಡ್ ಮಾಡ್ಕೋತೀನಿ. ನಾನು ಹೇಳಿದ 10 ನಿಮಿಷದಲ್ಲಿ ನಮ್ಮ ಹತ್ರ ಇರೋದು 5 ನಿಮಿಷ. ನಾವು ಕೂತಿರೋದು ಹಾಟ್ ಸೀಟ್ ಮೇಲೆ. ನೀವು ನಂಬಿರೋ ಥರ ನನಗೆ ಯಾವ ಬಾಯ್ ಫ್ರೆಂಡು ಇಲ್ಲ. ನಾನು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ನನ್ನ ಫ್ರೆಂಡ್ ಸಿಮ್ರನ್ ಹತ್ರ. ನೀವೇನೋ ಮಿಸ್ಟರ್ ಪರ್ಫೆಕ್ಟ್, ಆದರೆ ನಾನೇ ಲೈನ್ ದಾಟ್ಬಿಡ್ತೀನೋ ಅಂತ ನಾನೇ ಲೈನ್ ಹಾಕ್ಕೊಂಡೆ. ನಾನು ಸಿಂಗಲ್. ನಿಮಗೆ ಬಾಯ್ ಫ್ರೆಂಡ್ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಐ ಲವ್ ಯು. ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನಿಮ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದ್ದಾಳಾ? ಡೂ ಯು ಲವ್ ಮೀ? ಹಲೋ ಜಗದೀಶ್, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್ ಅಟ್ ಯುವರ್ ಎಂಡ್. ಎವ್ರಿಥಿಂಗ್ ಇಸ್ ಫೈನ್. ಪ್ರಾಜೆಕ್ಟ್ ಡೀಟೇಲ್ಸ್ ನನಗೆ ಇಮೇಲ್ ಮಾಡಿದ್ದೀನಿ. ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಗ್ತಿರೋ ಪ್ರಾಜೆಕ್ಟ್ ಡೀಟೇಲ್ಸ್ನ ಇನ್ 1 ಅವರ್ಲಿ ಇಮೇಲ್ ಮಾಡ್ತೀನಿ. ಹೇಗಿದ್ರು ನಾವೇ ಆಸ್ಟ್ರೇಲಿಯಾಗೆ ಬರ್ತಾ ಇದೀವಲ್ಲ. ಲೇ, ನಾನು ಫೋನ್ ಮಾಡಿದ್ದು ಪರ್ಸನಲ್ ಮ್ಯಾಟರ್ಗೆ, ಬಿಸ್ನೆಸ್ ಮ್ಯಾಟರ್ಗಲ್ಲ. ಅಶೋಕ್, ಹಾ, ನಾವು ಮುಂಚೆ ಮಾತಾಡ್ಕೊಂಡಂಗೆ ಈ ಮದುವೆ ಮಾತುಕತೆನ ಮುಂದುವರ್ಸೋಣ. ನಿನ್ ಮಗಳು 100% ಓಕೆ. ಅಶೋಕ್, ಅದು ಇಲ್ಲ, ಇದು ಇಲ್ಲ. ಹೆಂಗೂ ನೆಕ್ಸ್ಟ್ ವೀಕ್ ಬರ್ತಾ ಇದೆಯಲ್ಲ, ನಿನ್ ಮಗಳನ್ನೂ ಕರ್ಕೊಂಡ್ ಬಾ. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋಣ. ಅಲ್ವೋ ನನ್ನ ಮಗಳು? ರೀ, ಅವಳು ಮನೆ ಬಿಟ್ಟೋಗಿರೋ ವಿಷಯ ಹೇಳ್ಬೇಡಿ, ಅವ್ರು ನಮ್ಮನ್ನ ತಪ್ಪು ತಿಳ್ಕೊತಾರೆ. ಹಲೋ ಹಲೋ ಜಗದೀಶ್. ಅಶೋಕ್, ಸಾರಿ, ನಾನು ಬೇರೆ ಲೈನ್ಲಿದ್ದೆ. ಐ ಆಮ್ ಸಾರಿ. ಓಕೆ ಓಕೆ ಓಕೆ. ಎನಿವೇ, ಹ್ಯಾವ್ ಅ ಪ್ಲೆಸೆಂಟ್ ಫ್ಲೈಟ್. ಮೀಟ್ ಯು ಇನ್ ಆಸ್ಟ್ರೇಲಿಯಾ. ಬಾಯ್. ಥ್ಯಾಂಕ್ ಯು. ಓಕೆ. ಅಶೋಕನ್ ಹೇಗೆ ಫೇಸ್ ಮಾಡೋದು? ಅವನೇನಾದ್ರೂ ನಿನ್ನ ಮಗಳಲ್ಲಿ ಅಂತ ಕೇಳಿದ್ರೆ ಏನೇ ಉತ್ತರ ಕೊಡೋದು?
ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ರೀ. ಅಣ್ಣ ಸಿದ್ಧಾರ್ಥ್ ಈ ಹುಡುಗಿ ಮೇಡ್ ಫಾರ್ ಈಚ್ ಅದರ್. ವೆಂಕಿ ಫೋಟೋಸ್ ನೋಡೋ. ಬಂದೆ ಬಾ ಬಂದೆ. ಓ ಇವ್ರು ನೋಡ್ರೆ ಮದುವೆಗೆ ಹುಡುಗಿನ ಫಿಕ್ಸ್ ಮಾಡ್ತಾವ್ರೆ. ಏನ್ ಮಾಡ್ತಿದ್ಯಾ ಅಲ್ಲಿ? ಹೊಡ್ಕೊಂಡೆ ಹೇಳು ಅಂತ. ಬೇಕಾದ್ರೆ ಬಸ್ರಾಗಿರೋದು ಮುಚ್ಚಿಡ್ಬೋದಪ್ಪ, ಈ ಲವ್ ಆಗಿರೋದು ಮುಚ್ಚಿಟ್ರೆ ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ. ಬಾರೋ ಬಂದೆ ಅಕ್ಕ, ಮುಗೀತು. ರೇ ಬಾರೋ. ನೋಡ ಇಲ್ಲಿ ಹೇಗಿದ್ದಾಳೋ ಅಕ್ಕ. ಏನಕ್ಕ ಹಿಂಗಿದ್ದಾಳೆ? ಅವಳಿಗೇನಾಗಿದ್ಯೋ ಕಮ್ಮಿ? ಕಲರ್ ರೆಡ್ ಅಲ್ಲಿ ಹೊಡಿತಾವಳೆ. ನಮ್ ಸಿದ್ಧಾರ್ಥ್ಗೆ ಕರೆಕ್ಟ್ ಆಗಿದ್ದಾಳೆ. ಕರೆಕ್ಟ್ ನೋಡಕ್ಕ, ಲುಕ್ಕೇ ಸರಿ ಇಲ್ಲ. ಸಂಸಾರ ಹೊಡೆದಾಕ್ ಬಿಡ್ತಾಳೆ. ಮನೆ ಒಂದು 3 ಬಾಗ್ಲು, ಬಾವನ್ ಕತೆ 3 ಬಾಗ್ಲು ಅಷ್ಟೇ. ನೆಗೆಟಿವ್ ಆಗಿ ಮಾತಾಡ್ಬೇಡ. ನೀನ್ ಒಪ್ಪಿಗೆ ತಗೊಂಡು ಮದುವೆ ಮಾಡ್ತೀನಿ ಅನ್ಕೊಂಡ್ಯಾ? ನನ್ಗೋಕೆ, ಫ್ಯಾಮಿಲಿ ಅವ್ರಿಗೋಕೆ ಮದುವೆ ಫಿಕ್ಸ್. ರೂಮ್ವರೆಗೂ ಕರ್ಕೊಂಡು ಹೋಗೋದು ನೀವು, ಒಳಗೆ ಒದ್ದಾಡೋದು ಅವನೇ ತಾನೆ. ಅಪ್ಪನೊಂದ್ ಮಾತು ಕೇಳಿ ಬಾವ. ನನ್ನ ಡಿಸಿಷನ್ಗೆ ಅವನು ಯಾವತ್ತು ಇಲ್ಲ ಅಂದಿಲ್ಲ, ಅನ್ನೋದು ಇಲ್ಲ. ನನ್ನ ಮಗ ಏನು ಅಂತ ನನಗೆ ಗೊತ್ತು. ಹಾಯ್ ಡ್ಯಾಡ್. ಹಾಯ್ ಸೇದ್, ಕಮ್ ಕಮ್. ಏನೆಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ಸರ್ಪ್ರೈಸ್. ನಂದೊಂದು ಸರ್ಪ್ರೈಸ್ ಇದೆ. ನೀವ್ ಹೇಳಿ ಡ್ಯಾಡ್. ನೀನ್ ಹೇಳು. ಇಬ್ರಲ್ಲೊಬ್ರು ಹೇಳ್ರಪ್ಪ, ನಮ್ ಕೈ ತರ್ಕೊಳಕ್ ಆಗ್ತಿಲ್ಲ. ಡ್ಯಾಡ್, ಐ ಆಮ್ ಇನ್ ಲವ್. ಎಲ್ಲ ಓಕೆ ಆದ್ಮೇಲೆ ಹೇಳೋಣ ಅನ್ಕೊಂಡೆ. ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಐ ವಾಸ್ ವೇಟಿಂಗ್. ಯಾಕೆ ಮಾವ ನನ್ನ ಹತ್ರ ತಪ್ಪು ಮಾತಾಡದ್ನ? ಭಾವನಿಗೊಂದು ಹೆಣ್ಣು ನೋಡಿದ್ದಾರೆ, ಅವ್ರ ಫ್ರೆಂಡ್ ಮಗಳಂತೆ. ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗಿತ್ತು. ನೀನು ಬಂದೆ ಲವ್ ಅಂತಂದೆ, ಅವ್ರಿಗೆ ಸ್ವಲ್ಪ ಹರ್ಟ್ ಆಯಿತು ಅನ್ಸುತ್ತೆ. ಡ್ಯಾಡ್, ಐಸ್ ಕ್ಯೂಬ್ಸ್. ಡ್ಯಾಡ್, ಡ್ಯಾಡ್. ಬರ್ತೀನಿ. ಡ್ಯಾಡ್, ಮದ್ವೆಗೆ ನೀನು ಒಪ್ಕೊಂಡ್ಬಿಟ್ಯಾ? ನಮ್ಮನೇಲಿ ನನ್ನ ಮದ್ವೆ ಮಾಡಕ್ಕೆ ಹುಡುಗನ್ ನೋಡಿದ್ರು, ಆದ್ರೆ ನಾನು ಒಂದು ಫೋಟೋ ಕೂಡ ನೋಡ್ಲಿಲ್ಲ. ನನ್ನ ಮದ್ವೆ ನನ್ನ ಚಾಯ್ಸ್, ಹಾಗೆ ನಿನ್ನ ಮದ್ವೆ ನಿನ್ನ ಚಾಯ್ಸ್. ಮದ್ವೆ ಇಷ್ಟ ಇಲ್ಲ ಅಂತ ನಾನು ಮನೆ ಬಿಟ್ಟು ಬಂದಿದ್ದೀನಿ, ಹಾಗೆ ನೀನು ಬಂದ್ಬಿಡು. ತಮಾಷೆಗೂ ಇನ್ನು ಮುಂದೆ ಈ ಥರ ಮಾತಾಡಬೇಡ. ನನಗೆ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್. ಅವ್ರನ್ನ ಬಿಟ್ಟು ನನಗೇನು ಗೊತ್ತಿಲ್ಲ, ಬೇರೆ ಯಾವುದು ದೊಡ್ಡದಲ್ಲ. ಸಿದ್ಧಾರ್ಥ್, ಬಾಪ ಕೂತ್ಕೋ, ಊಟ ಮಾಡೋ. ಅವನಿಷ್ಟಪಟ್ಟವ್ರನ್ನ ಮದುವೆ ಆಗೋ ಸ್ವಾತಂತ್ರ್ಯನೂ ಅವನಿಗಿಲ್ವಾ? ಇಲ್ಲಿವರೆಗೂ ನೀವು ಹೇಳಿದ ಯಾವುದನ್ನೂ ಅವನು ಮೀರಿಲ್ಲ. ನಮ್ಮ ಪುಣ್ಯ ನಮಗಂತ ಮಗ ಸಿಕ್ಕಿರೋದು. ಬಾವಾ, ನೀವು ಸಡನ್ ಆಗಿ ಸೈಲೆಂಟ್ ಆಗ್ಬಿಟ್ರಿ, ಹೆಂಗೆ ಬಾವಾ? ನೀವಿಬ್ರು ಅಪ್ಪ ಮಕ್ಕಳ ಜೋಡಿ ನೋಡಿ ಎಷ್ಟು ಜನ ಖುಷಿ ಪಡ್ತಾರೆ. ಅಂಥದ್ರಲ್ಲಿ ನೀವು ಈಗ ನಡಿಬಾರದು ನಡೆದಿರೋದು ಏನು ಬಾವಾ? ನೀವು ನಿಮ್ಮ ಫ್ರೆಂಡ್ಗೆ ಕೊಟ್ಟರೆ ಮಾತನ್ನ ಉಳಿಸ್ಕೋಬೇಕು ಅಷ್ಟೇ ತಾನೇ? ಈಗಲೂ ಕಾಲ ಮಿಂಚಿಲ್ಲ, ಉಳಿಸ್ಕೋಬಹುದು. ಅಲ್ಲ, ನನಗೆ ನಿಂದ ಮುಂದ ಯಾರಿದ್ದಾರೆ ಬಾವಾ? ನಿಮ್ಮ ಜೊತೆನೇ ಇರ್ತೀನಲ್ವಾ? ಆ ಹುಡುಗಿ ನನ್ನ ಮದುವೆ ಆದರೂ ಈ ಮನೆ ಸೊಸೆ ತಾನೆ? ಒಪ್ಕೊಳ್ಳಿ ಬಾವಾ, ಪ್ಲೀಸ್. ಈ ಮನೆ ಗಂಧದ ಗುಡಿ ಆಗಿರ್ಲಿ ಅಂತ ಆಸೆ ಪಟ್ಟೆ. ನಮ್ಮ ಭಾವನಲ್ಲಿ ಗರ್ಭ ಗುಡಿಗೆ ಬೀಗ ಹಾಕ್ಬಿಟ್ರು. ನಿಮ್ಮ ಮನೆಯವ್ರನ್ನೆಲ್ಲ ಹೇಗೋ ಒಪ್ಪಿಸ್ಬೋದು,
ಆದ್ರೆ ನಿಮ್ಮ ಅಪ್ಪನ ಒಪ್ಸೋದು ಹೇಗೆ? ನಾವಿಬ್ರು ಮದ್ವೆ ಆಗಿ ಆಶೀರ್ವಾದ ಕೇಳಕ್ ಹೋದ್ರೆ ಅವ್ರು ಮಾಡಲ್ಲ ಅಂತಾರ? ಅದು ಮಕ್ಕಳು ಮಾಡೋ ಕೆಲಸ ಅಲ್ಲ, ಕಳ್ಳನ ಮಕ್ಕಳು ಮಾಡೋ ಕೆಲಸ. ಹೇ ಐಡಿಯಾ, ನಾನು ಪ್ರೆಗ್ನೆಂಟ್ ಅಂತ ಹೇಳ್ಬಿಡು, ಆಗ ಅವರು ಇಲ್ಲ ಅನ್ನೋ ಚಾನ್ಸೇ ಇಲ್ಲ. ನಮ್ಮ ಅಪ್ಪನ ಗೊತ್ತು ಅವ್ರ ಮಗ ಎಂತವನು ಅಂತ. ಇದನ್ನೆಲ್ಲ ಹೇಳಿ ಒಪ್ಸೋಕ್ಕಾಗಲ್ಲ. Hi, I want to meet Mr. Ashok, MD of this company. Thank you. This way. Okay. ಎಕ್ಸ್ಕ್ಯೂಸ್ ಮಿ ಡ್ಯಾಡ್, ಆ ಥರ ಮಾಡಿದ್ರೆ ಪ್ರಾಜೆಕ್ಟ್ ಬಡ್ಜೆಟ್ ಓವರ್ ಶೂಟ್ ಆಗುತ್ತೆ. Ladies and gentlemen, I've gone through all the aspects of the budget. I think we can face it, Murthy. ಎಸ್ ಸರ್. ಸಿದ್ಧಾರ್ಥ್, ನೀನು ಹೇಳಿದ್ದೆ ಕರೆಕ್ಟ್. ಅಶೋಕ್ ಸರ್ ತಪ್ಪು ಡಿಸಿಷನ್ ತಗೊಂಡಿದ್ದಾರೆ ಅಂತ ನನಗೂ ಅನಿಸ್ತಾ ಇದೆ. ಇಲ್ಲ ಮೂರ್ತಿ, ಡ್ಯಾಡ್ ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿರ್ತಾರೆ. ಹಿ ಈಸ್ ಆಲ್ವೇಸ್ ರೈಟ್. Hello, sir. Morning. Excuse me? Yeah? I need to meet Mr. Ashok. Oh, he's going there. Okay, thank you. ನಿನ್ಗೇನು ಹುಚ್ಚಿಗೆ ಚಿಡ್ದಿದ್ಯಾ? ನನ್ನ ತಂದೆ ವಿಷಯದಲ್ಲಿ, ನಮ್ಮ ಮನೋರ ವಿಷಯದಲ್ಲಿ ತಮಾಷೆ ಮಾಡಬೇಡ ಅಂತ ಹೇಳಿಲ್ಲ ನಿನಗೆ? ಇದ್ರಲ್ಲಿ ತಮಾಷೆ ಏನು ಬಂತು? ನಿಮ್ಮಪ್ಪ ಒಪ್ಕೊಂಡ್ರೆ ಮದುವೆ ಅಲ್ವಾ, ಅದಕ್ಕೆ ಕನ್ವಿನ್ಸ್ ಮಾಡಕ್ ಬಂದೆ. ಮೊದಲೇ ಅವ್ರು ನನ್ನ ಹತ್ರ ಮಾತಾಡ್ತಿಲ್ಲ. ಅವ್ರು ತುಂಬ ಹರ್ಟ್ ಆಗಿದ್ದಾರೆ. ಅದರಲ್ಲೂ ನೀನು ಮಾತಾಡಿ ಅವ್ರು ಇನ್ನೂ ಬೇಜಾರಾಗೋದು ಬೇಡ ಪ್ಲೀಸ್.